ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಹತ್ರ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಪಿ ಸಿ ಆಗಿರ್ಬೋದು, ಇದರಲ್ಲಿ ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಅದನ್ನು ಇನ್ಸ್ಟಾಲ್ ಮಾಡೋದಲ್ಲದೆ ಅದರಲ್ಲಿ ನಾವು ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳನ್ನ ಹೇಗೆ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ತಾ ಹೋಗಿದ್ದೀನಿ. ಅದಕ್ಕಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನು ಆಲ್ ಸೆಟ್ ಮಾಡ್ಕೊಳ್ಳಿ. ಗೈಸ್, ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ. ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಇವಾಗ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಸರ್ಚ್ ಬಾಕ್ಸ್ನಲ್ಲಿ bluestacks.com ಅಂತ ಸರ್ಚ್ ಮಾಡಿಬಿಟ್ಟು ಎಂಟರ್ ಕೊಡಬೇಕು. ಎಂಟರ್ ಕೊಟ್ಟ ಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಈ ಥರ ಒಂದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಡೌನ್ಲೋಡ್ ಬ್ಲೂಸ್ಟ್ಯಾಕ್ಸ್ ಅಂತ ಇದೆಯಲ್ಲ, ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಬ್ಲೂಸ್ಟ್ಯಾಕ್ಸ್ ಅನ್ನೋದು ನಮ್ಮ ವಿಂಡೋಸ್, ಲ್ಯಾಪ್ಟಾಪ್ ಅಥವಾ ಪಿ ಸಿನಲ್ಲಿ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಮತ್ತು ಗೇಮ್ಸ್ ಬಳಸಲು ಸಹಾಯ ಮಾಡುವ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಗೈಸ್. ಇದು ಈ ಬ್ಲೂಸ್ಟ್ಯಾಕ್ ಇನ್ಸ್ಟಾಲ್ ಮಾಡಿದ ನಂತರ ನಮಗೆ ಅದರೊಳಗಡೆ ಗೂಗಲ್ ಪ್ಲೇಸ್ಟೋರ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಆ ಪ್ಲೇಸ್ಟೋರ್ ಮೂಲಕ ನಮಗೆ ಬೇಕಾದ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಮತ್ತು ಗೇಮ್ಸ್ನ ಇನ್ಸ್ಟಾಲ್ ಮಾಡಿ ನಾವು ಈಸಿಯಾಗಿ ಯೂಸ್ನ ಮಾಡ್ಬೋದು. ನಾರ್ಮಲಾಗಿ ನಾವು ಮೊಬೈಲಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ನಾವು ಇದರಲ್ಲೂ ಸಹ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಇದ್ರ ಮೇಲೆ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನೋಡ್ತಿರ್ಬೋದು ಇಲ್ಲಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕೇಸಲ್ಲಿ ನೀವು ನೋಡ್ತಿರ್ಬೋದು, ಬೇಕಾದ್ರೆ ನೀವು ಇಲ್ಲಿ ಫೋಲ್ಡರ್ನ ನೀವು ಚೇಂಜರು ಮಾಡ್ಬೋದು ಅಥವಾ ಹಂಗೇ ಇನ್ಸ್ಟಾಲ್ ಕೊಟ್ಟರು ಆಗುತ್ತೆ. ಬಿಕಾಸ್ ನಾನು ಇಲ್ಲಿ ಏನು ಚೇಂಜ್ ಮಾಡೋಕ್ಕೆ ಹೋಗ್ತಿಲ್ಲ. ಅಗ್ರಿ ಆ್ಯಂಡ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು 103 MB ಇದೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮ್ಯಾನೇಜರ್ ಅಷ್ಟೇ. ನೆಕ್ಸ್ಟ್ ಬಂದು ಡೌನ್ಲೋಡ್ ಆಗುತ್ತಲ್ಲ, ಅದು ಮೇಯ್ನ್ ಸಾಫ್ಟ್ವೇರ್ ಆಗಿರುತ್ತೆ. ಗೈಸ್, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಗೈಸ್, ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು 626 MB ಇದೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮೇನ್ ಸಾಫ್ಟ್ವೇರ್ ಆಗಿರುತ್ತೆ. ಇದನ್ನು ಸಹ ನೀವು ಫುಲ್ಲು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನೀವು ಇಲ್ಲಿ ನೋಡ್ತಿದ್ರಲ್ಲ, ನಮಗೆ ಫೈನಲಾಗಿ 2 ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಆಗಿದೆ, ಬ್ಲೂಸ್ಟ್ಯಾಕ್ಸ್ 5 ಮತ್ತು ಬ್ಲೂಸ್ಟ್ಯಾಕ್ಸ್ ಮ್ಯಾನೇಜರ್. ಆ್ಯಕ್ಚುಲಿ ಬ್ಲೂಸ್ಟ್ಯಾಕ್ಸ್ ಮ್ಯಾನೇಜರ್ ಬಂದ್ಬಿಟ್ಟು ನಮಗೆ ಸರ್ವರ್ ಇದ್ದಂಗೆ. ನಾವಿಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅದು ಓಪನ್ ಆಗುತ್ತೆ. ನನ್ನ ಪ್ರಕಾರ ಇದು ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ನೀವು ಬೇಕಿದ್ರೆ ಇದನ್ನು ಅನ್ಇನ್ಸ್ಟಾಲ್ ಸಹ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗೋಲ್ಲ. ಬೇಕಾದರೆ ಇಟ್ಕೊಳ್ಳಿ ಅಥವಾ ಅನ್ಇನ್ಸ್ಟಾಲ್ ಮಾಡಿಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಇದು ಹಂಗೆ ಬಿಡ್ತಾ ಇದ್ದೀನಿ. ನೀವು ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಯ್ನ್ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಬಟ್ ನಾವು ಇಲ್ಲಿ ಕ್ಲಿಕ್ ಮಾಡೋದು ಡೈರೆಕ್ಟಾಗಿ ಹೋಗಿ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ನೀವು ಇಲ್ಲಿ ಬ್ಲೂಸ್ಟ್ಯಾಕ್ಸ್ 5 ಅಂತ ಇದೆಯಲ್ಲ, ನಿಮಗೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ಓಪನ್ ಆಗ್ತಿದೆ. ನಮಗೆ ಏನು ಬೇಕಿರೋದು ಅಂತಂದರೆ ನಮಗೆ ಪ್ಲೇಸ್ಟೋರ್ ಆ್ಯಪ್ ಬೇಕಾಗಿದೆ. ಅದಕ್ಕಾಗಿ ನಾವು ಅದೆಲ್ಲ ಐತೆ ಅಂತ ನೋಡೋಣ. ಇಲ್ಲಿ ಮೈ ಗೇಮ್ಸ್ ಅಂತ ಇದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ನೋಡ್ತಿರ್ಬೋದು ಸರ್ಚ್ ಫಾರ್ ಗೇಮ್ಸ್ ಆ್ಯಂಡ್ ಆ್ಯಪ್ಸ್ ಅಂತಲೂ ಸಹ ಇಲ್ಲೇ ಇದೆ. ಅಥವಾ ನೀವು ಇಲ್ಲಿ ಸಿಸ್ಟಮ್ ಆ್ಯಪ್ಸ್ ಅಂತ ಇದೆಯಲ್ಲ, ಇಲ್ಲಿಗೆ ಹೋಗ್ಬೇಕಾಗುತ್ತೆ. ನೀವು ಇಲ್ಲಿ ಹೋದ್ಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್, ಕ್ರೋಮ್, ಮೀಡಿಯಾ ಮ್ಯಾನೇಜರ್ ಮತ್ತು ಪ್ಲೇಸ್ಟೋರ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದು ನಿಮ್ಮ ಒಂದು ಜಿಮೇಲ್ ಅಡ್ರೆಸ್ನ ಸೈನ್ ಇನ್ ಕೇಳುತ್ತೆ. ನೀವು ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲ ನನ್ನ ಜಿಮೇಲ್ ಐ ಡಿ ಹಾಕಿ ನಾನು ಸೈನ್ ಇನ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಸಹ ನೀವು ಹಾಕಬೇಕಾಗಿರುತ್ತೆ. ಗೈಸ್, ಅಂತೂ ನಮಗೆ ಫೈನಲಾಗಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು, ನಮಗೆ ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳು ಪ್ರತಿಯೊಂದು ಇಲ್ಲಿದೆ. ನಮ್ಮ ಮೊಬೈಲಲ್ಲಿ ಏನೇನು ನೋಡ್ತೀವಿ ಪ್ರತಿಯೊಂದು ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳು ನಮಗಿಲ್ಲಿ ಶೋ ಆಗ್ತಿದೆ. ನಿಮಗೆ ಇಲ್ಲಿ ಯಾವ್ದು ಬೇಕೋ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು. ಇನ್ಶಾರ್ಟ್ನ ಅದನ್ನು ಇನ್ಸ್ಟಾಲ್ ಮಾಡ್ತೀನಿ ನೋಡಿ.
ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಗೈಸ್ ಇನ್ಸ್ಟಾಲ್ ಆಯಿತು. ನೆಕ್ಸ್ಟು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ನಾವಿಲ್ಲಿ ಸೈಡ್ನಲ್ಲಿ ಫುಲ್ ಸ್ಕ್ರೀನ್ ಸಹ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಕಂಟಿನ್ಯೂ. ಡೈರೆಕ್ಟ್ ಫುಲ್ ಸ್ಕ್ರೀನ್ ಸಹ ಯೂಸ್ ಮಾಡ್ಬೋದು. ಬೇಡ ಅಂತಂದರೆ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಸೊ ಫುಲ್ ಸ್ಕ್ರೀನಲ್ಲಿರೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಾವೀಗ ಒಂದು ವೀಡಿಯೋ ಎಡಿಟ್ ಮಾಡ್ಬೇಕು ಅಂದ್ಕೊಳ್ಳೋಣ. ಸೊ ಅದಕ್ಕಾಗಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಗೈಸ್ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂತಂದರೆ ನೀವಿವಾಗ ಒಂದು ವೀಡಿಯೋ ಎಡಿಟ್ ಮಾಡೋ ಆ್ಯಪ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಫೋಟೋ ಎಡಿಟ್ ಮಾಡೋ ಲೈಟ್ ರೂಮ್ ಆಗಿರ್ಬೋದು, ನೀವು ಇನ್ಸ್ಟಾಲ್ ಮಾಡಿರ್ತೀರ ಈ ಒಂದು ಅಪ್ಲಿಕೇಶನ್, ಈ ಒಂದು ಪ್ಲೇಸ್ಟೋರ್ ಅಪ್ಲಿಕೇಶನಲ್ಲಿ. ಬಟ್ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಇಲ್ಲಿ ಎಡಿಟ್ ಮಾಡೋದಕ್ಕೆ ನೀವು ಫೋಟೋ ಅಥವಾ ವೀಡಿಯೋಸ್ನ ನೀವು ಇಲ್ಲಿ ನೋಡೋಕ್ಕೆ ಬರ್ತೀರಲ್ವ, ಬಟ್ ಇರಲ್ಲ, ಎಂಟಿ ಇರುತ್ತೆ. ಬಿಕಾಸ್ ಏನಕ್ಕೆ ಇರಲ್ಲ ಅಂತ ಅಂದರೆ, ಈಗ ನಾನು ಆ್ಯಕ್ಚುಲಿ ನನ್ನ ಲ್ಯಾಪ್ಟಾಪ್ನಲ್ಲಿ ಫೋಟೋ ಆ್ಯಂಡ್ ವೀಡಿಯೋಸ್ಗಳಿದ್ದಾವೆ, ಬಟ್ ಇದ್ರಲ್ಲಿ ನನಗೆ ಶೋ ಆಗ್ತಿಲ್ಲ. ಏನಕ್ಕೆ ಶೋ ಆಗ್ತಿಲ್ಲ ಅಂತಂದರೆ, ಬಿಕಾಸ್ ನಾವು ಇದಕ್ಕೆ ಸಪ್ರೇಟಾಗಿ ನಾವು ವೀಡಿಯೋ ಮತ್ತು ಫೋಟೋಸ್ನ ನನ್ನ ಲ್ಯಾಪ್ಟಾಪಿಂದಲೇ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ, ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಮಗೆ ಇಲ್ಲಿ ಶೋ ಆಗೋದು. ನಮಗೆ ಏನೇನು ಎಡಿಟ್ ಮಾಡೋದಕ್ಕೆ ಬೇಕು ಅಂತ ಮತ್ತು ನಾವು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡು ನಾವು ಎಡಿಟ್ ಮಾಡಿ ಸೇವ್ ಮಾಡ್ಕೋಬೋದು. ಅದು ಬಿಟ್ಬಿಟ್ಟು ನಾವೀಗ ಆಲ್ರೆಡಿ ನನ್ನ ಲ್ಯಾಪ್ಟಾಪಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಇದೆ, ಅದನ್ನು ತೊಗೊಂಡು ನಾನು ಎಡಿಟ್ ಮಾಡ್ತೀನಿ ಅಂತಂದ್ರೆ ಅದು ಆಗೋದಿಲ್ಲ. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ. ಒಂದು ಸೆಕೆಂಡ್. ನೀವು ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನಮಗಿಲ್ಲಿ ಹೋಮ್ ಸ್ಕ್ರೀನಲ್ಲಿ ನಮಗೆ ತೋರಿಸೋದು ಇಲ್ಲೇ ಇದೆ, ಇನ್ಶಾಟ್ ಆ್ಯಪು. ಅಲ್ಲೂ ಸಹ ಇದೆ. ನಮಗಿಲ್ಲಿ ಈ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಸಹ ನಮಗಿಲ್ಲಿ ಶೋ ಆಗುತ್ತೆ. ಈಗ ನಾವು ಇದಕ್ಕೆ ನಾವು ಸಪ್ರೇಟಾಗಿ ನಾವು ವೀಡಿಯೋನ ಅಥವಾ ಫೋಟೋನ ನಾವು ಆ್ಯಡ್ ಮಾಡಬೇಕು ಅಂತಂದರೆ, ಇಲ್ಲಿ ಸಿಸ್ಟಮ್ ಆ್ಯಪ್ಸ್ ಅಂತ ಇದೆಯಲ್ಲ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಮೀಡಿಯಾ ಮ್ಯಾನೇಜರ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗ್ಯಾಲರಿ ಮತ್ತು ಆ್ಯಪ್, ಮೀಡಿಯಾ, ಇಂಪೋರ್ಟ್ ಫೈಲ್ಸ್, ಎಕ್ಸ್ಪ್ಲೋರ್ ಅಂತೆಲ್ಲ ಇದೆ. ಇದೆಲ್ಲ ಆ್ಯಕ್ಚುಲಿ ಎಂಟಿ ಇದೆ. ಇದು ನಾವು ಫಿಲ್ ಆಗಬೇಕು ಅಂತಂದರೆ ನಾವಿಲ್ಲಿ ಏನು ಇಂಪೋರ್ಟ್ ಮಾಡ್ಕೋತೀವಿ ಅಷ್ಟು ಸಹ ಇಲ್ಲಿ ಇರುತ್ತೆ. ಬಟ್ ನಾನು ಇವಾಗ ನ್ಯೂವಾಗಿ ಇನ್ಸ್ಟಾಲ್ ಮಾಡಿರೋದಲ್ಲ, ಅದಕ್ಕಾಗಿ ಯಾವುದೂ ಸಹ ಇಲ್ಲ. ಇವಾಗ ನಾನು ಇಂಪೋರ್ಟ್ ಫ್ರಮ್ ವಿಂಡೋಸ್ ಮೇಲೆ ಕ್ಲಿಕ್ ಮಾಡ್ಕೋತಿದ್ದೀನಿ. ಇವಾಗ ನನಗೆ ಆ್ಯಕ್ಚುಲಿ ಒಂದು ವೀಡಿಯೋ ಎಡಿಟ್ ಮಾಡಬೇಕು. ಕಾಮನಾಗಿ ಒಂದು ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಗೈಸ್ ನೀವು ನೋಡ್ತಿರ್ಬೋದು, ಇಲ್ಲಿ ಇಂಪೋರ್ಟ್ ಫೈಲ್ ಇಲ್ಲಿಗೆ ಇಂಪೋರ್ಟ್ ಆಗಿದೆ. ಗ್ಯಾಲರಿಯಲ್ಲಿ ಚೆಕ್ ಮಾಡೋಣ, ಇಲ್ಲೂ ಸಹ ಇಂಪೋರ್ಟ್ ಆಗಿದೆ. ಈಗ ಬ್ಯಾಗ್ ಬಂದುಬಿಟ್ಟು ನಾವು ಇನ್ಶಾಟಲ್ಲಿ ಚೆಕ್ ಮಾಡಿ ನೋಡೋಣ. ಒಂದು ಸೆಕೆಂಡ್. ಹೋಮ್ ಸ್ಕ್ರೀನಿಂದ ಓಪನ್ ಮಾಡೋಣ. ನೋಡ್ತಿರ್ಬೋದು, ಇಲ್ಲಿಂದಲೇ ಓಪನ್ ಮಾಡ್ತಿದ್ದೀನಿ. ಸೆಕೆಂಡ್. ಓಕೆ ಗೈಸ್, ಇನ್ಶಾಟ್ ಓಪನ್ ಐತಿ. ಇವಾಗ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಇಂಪೋರ್ಟ್ ಮಾಡಿದಂಥ ಫೈಲ್ ಇಲ್ಲಿ ಬಂದು ಶೋ ಆಗ್ತಿದೆ. ಅಂದರೆ ನಾವು ಈಗ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಅಷ್ಟು ಫೈಲ್ಸ್ಗಳು ನಮಗೆ ಇಲ್ಲಿ ಶೋ ಆಗುತ್ತೆ. ನಮಗೆ ಅದರಲ್ಲಿ ಯಾವ್ದು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಎಡಿಟ್ನ ಮಾಡ್ಬೋದು. ನೀವು ಇನ್ಸ್ಟಾಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಅಲ್ಲಿ ಫೋಟೋ ವೀಡಿಯೋ ಬರ್ತಿಲ್ಲ, ಇದು ಸರಿ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ನೀವು ಫಸ್ಟಲ್ಲಿ ಹೋಗ್ಬಿಟ್ಟು ನೀವು ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಲ್ಯಾಪ್ಟಾಪಲ್ಲಿ ಏನೇನಿದೆ ವೀಡಿಯೋಸ್, ಫೋಟೋಸ್ ನೀವು ಯಾವ ಎಡಿಟ್ ಮಾಡಬೇಕು ಅವನ್ನೇ ಇಂಪೋರ್ಟ್ ಮಾಡ್ಕೊಂಡು ನೀವು ಆಮೇಲೆ ಸಹ ನೀವು ಎಡಿಟ್ನ ಮಾಡ್ಕೋಬೋದು. ಒಂದು ಸೆಕೆಂಡ್ ಗೈಸ್, ಮತ್ತೆ ಒಂದ್ಸಲ ನಿಮಗೆ ತೋರಿಸ್ತೀನಿ. ಸೊ ನಾನು ಫೈನಲಾಗಿ 2 ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಒಂದಷ್ಟು ನಾನು ಇದನ್ನು ಎಡಿಟ್ ಮಾಡಬೇಕು. ಇದೇನು ನೆಸೆಸಿಟಿ ಇರಲ್ಲ, ನನಗೆ ಬೇಡ ಇದನ್ನು ಮಾತ್ರ ನಾನು ಎಡಿಟ್ ಮಾಡಬೇಕಾಗಿರುತ್ತೆ. ಹೋಮಿಗೆ ಹೋಗ್ಬಿಟ್ಟು ಇವಾಗ ಇಲ್ಲೇ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಗೈಸ್, ನಮಗಿಲ್ಲಿ 2 ವೀಡಿಯೋನ ಶೋ ಆಗ್ತಿದೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಓಪನ್ ಆಗ್ತಿದೆ. ಆ್ಯಕ್ಚುಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಓಪನ್ ಆಗ್ತಿದೆ. ಎಡಿಟ್ ಸಹ ನಾವು ಮಾಡ್ಕೋಬೋದು. ಸೊ ಮೇಯ್ನ್ ಥಿಂಗ್ ಏನು ಅಂತಂದರೆ ಇದೇನೇ, ಇದರಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ಮೇಲೆ ನಮಗೆ ಫೋಟೋ ವೀಡಿಯೋ ಬೇಕು ಅಂತಂದರೆ ನಾವು ಫಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ನಾವು ಇಂಪೋರ್ಟ್ನ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಇದನ್ನು ಎಡಿಟ್ ಮಾಡ್ಕೋಬೋದು. ಗೈಸ್ ನಿಮಗೆ ಒನ್ಸ್ ಮೋರ್ ಮತ್ತೆ ತಿಳಿಸೋದಾರೆ, ನಾನು ಇವಾಗ ನೀವು ಸ್ಟಾರ್ಟಿಂಗ್ ಇವಾಗ ಈ ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ತೀರಲ್ವಾ, ಸೊ ಓಪನ್ ಮಾಡಿದ್ಮೇಲೆ ನೀವು ಪ್ಲೇಸ್ಟೋರ್ ಆ್ಯಪ್ಗೆ ಹೋಗಬೇಕು ಅಂತಂದರೆ ನೀವು ಇಲ್ಲಿ ಮೈ ಗೇಮ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನೀವು ಪ್ಲೇಸ್ಟೋರಿಂದ ಏನೇನು ಇನ್ಸ್ಟಾಲ್ ಮಾಡಿರ್ತೀರ ಅದೆಲ್ಲ ಬಂದು ಇಲ್ಲೇ ಶೋ ಆಗಿರುತ್ತೆ. ಆ್ಯಕ್ಚುಲಿ ಇಲ್ಲೇ ಐಕಾನ್ಸ್ಗಳು ಬಂದಿರುತ್ತೆ. ಈಗ ನನಗೆ ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡೋದು ನಾನು ಇನ್ಸ್ಟಾಲ್ ಒಂದೇ, ಅದಕ್ಕೆ ಇಲ್ಲಿ ಶೋ ಆಗ್ತಿದೆ. ಈಗ ನಾನು ಪ್ಲೇಸ್ಟೋರ್ ಓಪನ್ ಮಾಡ್ಕೋಬೇಕಂತಂದರೆ ಸಿಸ್ಟಮ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಹೇಳೋದ್ರಲ್ಲಿ ನಿಮಗೆ ಆವಾಗಲೇ ಇಲ್ಲಿ ನಾವು ಫೈಲ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೋಬೋದು, ವೀಡಿಯೋ ಫೋಟೋಸ್ನ. ನೆಕ್ಸ್ಟು ಬ್ಯಾಕ್ ಬಂದು ಹೇಳೋದಾದರೆ ಇಲ್ಲೇ ಹಾಗೆ ಪ್ಲೇಸ್ಟೋರ್ ಸಹ ಇದೆ. ನೀವು ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಬೇಕಾದ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಅಥವಾ ಗೇಮ್ಸ್ಗಳನ್ನ ನೀವು ಇಲ್ಲಿ ಇನ್ಸ್ಟಾಲ್ ಎಷ್ಟು ಬೇಕಾದರೂ ಅಷ್ಟು ಮಾಡ್ಕೋಬೋದು. ನೀವು ನಿಮ್ಮ ಒಂದು ವಿಂಡೋಸ್ ಆಗಿರ್ಬೋದು ಅಥವಾ PC ಆಗಿರ್ಬೋದು.
ನೋಡ್ತಿರ್ಬೋದು ಇಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ಸು ಆ್ಯಪ್ಸ್ಗಳು ನಿಮಗೆ ಇಲ್ಲಿ ಶೋ ಆಗ್ತಿದೆ. ನಿಮಗೆ ಯಾವ್ದು ಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಈಸಿಯಾಗಿ ಯೂಸ್ನ ಮಾಡ್ಬೋದು. ಗೈಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಯೂಸ್ಫುಲ್ ಸಹ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.